ಇನ್ನು ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ವಿಗ್ರಹಗಳಿಗೆ ಅಪಮಾನದ ಪ್ರಕರಣ. ಬಂಗಾರಪ್ಪ ಬಡಾವಣೆಯ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಕೆಎಸ್ ಈಶ್ವರಪ್ಪರವರು ಭೇಟಿ ಕೊಟ್ಟಿದ್ದಾರೆ. ಈಶ್ವರಪ್ಪ ಕಾಲಿಗೆ ಬಿದ್ದು ಕಣ್ಣೀರನ್ನ ಇಟ್ಟಿದ್ದಾರೆ. ಆ ದೇವಸ್ಥಾನವನ್ನ ನೋಡ್ಕೊಳ್ತಿದ್ದಂತ ಜಯಮ್ಮ ಕಾಲಿಗೆ ಬಿದ್ದ ಜಯಮ್ಮಗೆ ಹೆದರಬೇಡಿ, ನಾವಿದ್ದೇವೆ ಅನ್ನೋದಾಗಿ ಈಶ್ವರಪ್ಪನವರು ಹೇಳಿದ್ದಾರೆ. ಇದೇ ಜಾಗದಲ್ಲಿ ಮತ್ತೊಮ್ಮೆ ವಿಗ್ರಹಗಳ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಅನ್ನೋದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಈ ಹೊತ್ತಿನಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಪರಿಶಿಷ್ಟರು ಭಕ್ತಿಯಿಂದ ಕಟ್ಟಿಕೊಂಡಿರುವಂತಹ ದೇವಸ್ಥಾನಕ್ಕೆ ಅಪಮಾನ ಆಗ್ತಿದೆ. ಹಿಂದೂ ವಿಗ್ರಹಗಳಿಗೆ ಅವಮಾನ ಮಾಡಿದ್ರೆ ಇನ್ನು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ? ವಿಶೇಷ ಕಾರ್ಯಪಡೆಯನ್ನ ನಿಯೋಜಿಸಿ ಏನು ಪ್ರಯೋಜನ ಇದೆ ಅನ್ನೋದಾಗಿ ಸರ್ಕಾರಕ್ಕೆ ಹಿಗ್ಗಾಮುಗ್ಗಾ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಈಶ್ವರಪ್ಪನವರು. ಈ ನಿಟ್ಟಿನಲ್ಲಿ ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ವಿಗ್ರಹಗಳಿಗೆ ಏನು ಅಪಚಾರ ಆಗಿದೆ, ಅಪಹರಣ ಆಗಿದೆ, ಬಹಳಷ್ಟು ಪರಿಸ್ಥಿತಿ ಮತ್ತಷ್ಟು ಸೂಕ್ಷ್ಮತೆಯನ್ನ ಪಡ್ಕೊಳ್ಳುತ್ತಿದೆ. ನಿಂದು 3 ಜನನೂ ಇದ್ರು. ಅವರು ಏಕ್ ಸಮ ಬಂದು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು. ಯಾಕಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದ್ರಿ ಅಂತ ಕೇಳಿದ್ರೆ, ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ಮ ದೇವಸ್ಥಾನ ಇರಬೇಕಾ, ನಿಮ್ಮ ದೇವ್ರು ಇರಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಹಾಕಿದ ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರಿ ಸರ್. ಅವಾಗ ನಮಗೆ ತುಂಬ ದುಃಖ ಬಂದುಬಿಡ್ತು. ಎಲ್ಲರೂ ಹೆಣ್ಮಕ್ಳು ಸೇರಿ ಬೆನ್ನು ಹತ್ತಿದ್ರೆ ಹಿಂತಿರುಗಿ ನೋಡ್ದಲೆ ಬೇಲಿ ಹಾರಿ ಹಂಗೆ ಬೈಕ್ನಾಗ ಹೋಗ್ಬಿಟ್ರು. 3 ಜನನೂ ಇದ್ದರು. ಅವರು ಏಕ್ ಸಮ ಬಂದು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು. ಯಾಕಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದ್ರಿ ಅಂತ ಕೇಳಿದ್ರೆ, ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ಮ ದೇವಸ್ಥಾನ ಇರಬೇಕಾ, ನಿಮ್ಮ ದೇವ್ರು ಇರಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಹಾಕಿದ ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರಿ ಸರ್. ಅವಾಗ ನಮಗೆ ತುಂಬ ದುಃಖ ಬಂದುಬಿಡ್ತು. ಎಲ್ಲರೂ ಹೆಣ್ಮಕ್ಳು ಸೇರಿ ಬೆನ್ನು ಹತ್ತಿದ್ರೆ ಹಿಂತಿರುಗಿ ನೋಡ್ದಲೆ ಬೇಲಿ ಹಾರಿ ಹಂಗೆ ಬೈಕ್ನಾಗ ಹೋಗ್ಬಿಟ್ರು. 3 ಜನನೂ ಇದ್ದರು. ಸಚಿವ ಸಂಪುಟದಲ್ಲಿ 3 ಕೇಂದ್ರಗಳನ್ನು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಶಕ್ಕೆ ಕೊಟ್ಟಾರೆ. ಶಿವಮೊಗ್ಗ ಜಿಲ್ಲೆ ಸೇರಿ, ಮಂಗಳೂರು ಜಿಲ್ಲೆ ಸೇರಿ, ಇನ್ನೊಂದು ಯಾವುದೋ ಜಿಲ್ಲೆ ಉಡುಪಿ ಇರಬೇಕು. ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ, ರಾಗೇಗುಡ್ಡ ಅಂತ ಕರೀತಾರೆ. ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ. ಶಾಂತಿನೂ ಕದಡಂಥ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ. ಆದರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು. ಸುಮಾರು 4 ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ನಾಗ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಇರೋಂಥ ಮುಸಲ್ಮಾನ್ ಗೂಂಡ ಅನಾಥರಹಿತ ಮನೆ ಕಟ್ಕೋತಾ ಇದ್ದಾನೆ. ಕಾರ್ಪೊರೇಷನ್ ಲೈಸೆನ್ಸು ತೊಗೊಂಡಿಲ್ಲ. ಅವನು ಈ ಹೆಣ್ಮಕ್ಳು ಎದುರುಗಡೆ ಬಂದು